ಆತ್ಮೀಯ ಎಲ್ಲ ನನ್ನ ನಲಿಕಲಿ ಸುಗಮಕಾರರಿಗೆ ಹಾಗೂ ಇಲಾಖೆಯ ಹಿರಿಯ ಅಧಿಕಾರಿ ವೃಂದದವರಿಗೆ ಆಶಾ ಹೆಗಡೆ ಕಲಬುರಗಿ ಜಿಲ್ಲೆ ಮಾಡುವ ನಮಸ್ಕಾರಗಳು. ನಾನಿವತ್ತು ನಲಿಕಲಿ ಪರಿಚಯ ಎನ್ನುವಂತಹ ಅಂಶದ ಆಧಾರದ ಮೇಲೆ, ವಿಷಯದ ಆಧಾರದ ಮೇಲೆ ಮಾಹಿತಿಯನ್ನು ತಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸ್ನೇಹಿತರೆ. ಹಾಗಾದರೆ ನಲಿಕಲಿ ಅಂತಂದರೆ ಏನು ಅನ್ನೋದನ್ನು ನಾವು ನೋಡೋದಾದರೆ, ವಿದ್ಯಾರ್ಥಿಗಳ ಸರ್ವಾಂಗೀಣ ವ್ಯಕ್ತಿತ್ವದ ವಿಕಾಸಕ್ಕಾಗಿ ಭಯಮುಕ್ತ ವಾತಾವರಣದೊಂದಿಗೆ ಹಲವಾರು ಚಟುವಟಿಕೆಗಳನ್ನು ಒಳಗೊಂಡಿರ್ತಕ್ಕಂತಹ ಸಾಮರ್ಥ್ಯ ಆಧಾರಿತ ಕಲಿಕಾ ಪದ್ಧತಿಗೆ ನಲಿಕಲಿ ಅಂತೇಳಿ ಹೇಳ್ಬೋದು ಅಂತೇಳಿ ತುಂಬ ಜನರು ಅಭಿಪ್ರಾಯ ಪಡ್ತಾರೆ. ಅದರ ಜೊತೆಗೆ ನಲಿಕಲಿಯ ಬಗ್ಗೆ ಒಂದು ನೋಟವನ್ನು ನಾವು ನೋಡೋದಾದರೆ, ಒಂದು ಪಕ್ಷಿ ನೋಟದಲ್ಲಿ ನಾವು ನಲಿಕಲಿ ಬಗ್ಗೆ ತಿಳ್ಕೊಳ್ಳೋದಾದರೆ, ಶಿಕ್ಷಣದ ಸಾರ್ವತ್ರೀಕರಣದ ಗುರಿ ಸಾಧನೆಗಾಗಿ ನಡೆದಿರ್ತಕ್ಕಂತಹ ಹೊಸ ಪ್ರಯೋಗಗಳಲ್ಲಿ ನಲಿಕಲಿ ವಿಧಾನವು ಕೂಡ ಒಂದು ಎನ್ನುವಂಥದ್ದು. ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಸುಧಾರಣೆಯನ್ನು ತರುವಂಥ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆ ಹಾಗೂ ಯುನಿಸೆಫಿನ ಸಹಭಾಗಿತ್ವದಲ್ಲಿ ಮೈಕ್ರೋ ಪ್ಲ್ಯಾನಿಂಗ್ ಎನ್ನುವಂತಹ ಯೋಜನೆ, ಅದಾದಮೇಲೆ ಕಕಮ ಅಂದರೆ ಕಲಿಕೆಯ ಕನಿಷ್ಠ ಮಟ್ಟ, ಇವೆಲ್ಲ ಕಾರ್ಯಕ್ರಮದ ನಂತರ ಇನ್ನೂ ಕೂಡ ವಿದ್ಯಾರ್ಥಿಗಳಲ್ಲಿ ಅಪೇಕ್ಷಿತ ಕಲಿಕೆ ಆಗ್ತಾ ಇಲ್ಲ, ಶಿಕ್ಷಣದಲ್ಲಿ ಗುಣಾತ್ಮಕತೆಯನ್ನು ತರಬೇಕಾಗಿದೆ ಎನ್ನುವಂತಹ ನಿಟ್ಟಿನಲ್ಲಿ ನಮ್ಮ ತಜ್ಞರ ತಂಡ ಆಂಧ್ರ ಪ್ರದೇಶದ ಮದನಪಲ್ಲಿ ತಾಲೂಕಿನ ರಿಷಿ ವ್ಯಾಲಿಯ ಸ್ಯಾಟಲೈಟ್ ಶಾಲೆಗಳಲ್ಲಿ ಶಿಶು ಸ್ನೇಹಿ ವಾತಾವರಣದ ಮೂಲಕ, ಚಟುವಟಿಕೆಗಳ ಮೂಲಕ, ಕಲಿಕಾ ಹಂತಗಳಲ್ಲಿ ವಿದ್ಯಾರ್ಥಿಗಳ ಭಾಗವಹಿಸುವಿಕೆ, ಶಿಕ್ಷಕ ಒಬ್ಬ ಸ್ನೇಹಿತ ಮತ್ತು ಕಲಿಕೆಗೆ ಅನುಕೂಲ ಕಲ್ಪಿಸುವ ಒಬ್ಬ ಮಾರ್ಗದರ್ಶಕನಾಗಿ ಕೆಲಸ ನಿರ್ವಹಿಸುತ್ತಿರುವುದನ್ನು ಮತ್ತು ಕಲಿಕೆ ಎನ್ನುವಂಥದ್ದು ಪಠ್ಯಪುಸ್ತಕ ಕೇಂದ್ರೀಕರಿತ ಆಗಿರುವುದರ ಬದಲಿಗೆ ವೈವಿಧ್ಯಮಯ ಕಲಿಕಾ ಸಾಮಗ್ರಿಗಳ ಮೂಲಕ ಕಲಿಕೆಯಾಗಿರುತ್ತಿರುವುದು, ಇದನ್ನೆಲ್ಲ ಅದ್ಭುತ ಅಂಶಗಳ ಆಧಾರದ ಮೇಲೆ ಅಧ್ಯಯನ ಮಾಡಿದ ನಮ್ಮ ತಜ್ಞರ ತಂಡ ಸೂಕ್ತ ರೀತಿಯಲ್ಲಿ ಸನ್ನಿವೇಶಕ್ಕೆ ಅನುಗುಣವಾಗಿ ಸುಧಾರಣೆ ಮತ್ತು ಪರಿವರ್ತನೆಯನ್ನು ತರ್ತಾ ಮೈಸೂರು ಜಿಲ್ಲೆಯ ಹೆಗಡದೇವನ ಕೋಟೆಯ ತಾಲೂಕಿನಲ್ಲಿ ನಲಿಕಲಿ ಹುಟ್ಟಿಗೆ ಕಾರಣರಾದರು ಅಂತೇಳಿ. ಹಾಗಾದರೆ ಹಂತ ಹಂತವಾಗಿ ನಲಿಕಲಿ ವಿಸ್ತರಣೆಯನ್ನು ಕಂಡಿತು ಅಂತನ್ನುವಂಥದ್ದು. ಮೊದಲು ಕೆಲವು ತಾಲೂಕುಗಳಲ್ಲಿ, ಆಮೇಲೆ ಆಯ್ದ ಕ್ಲಸ್ಟರ್ಗಳಲ್ಲಿ, 30ಕ್ಕಿಂತ ಕಡಿಮೆ ಇರುವಂಥ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ, ಅದೇ ರೀತಿಯಾಗಿ ರಾಜ್ಯದಾದ್ಯಂತ 1 ಮತ್ತು 2ನೇ ತರಗತಿಯ ಸರ್ಕಾರಿ ಶಾಲೆಗಳಲ್ಲಿ, ಅದನಂತರ 3ನೇ ತರಗತಿಗೆ, ತದನಂತರ ಉರ್ದು ಮಾಧ್ಯಮದ 1 ಮತ್ತು 2ನೇ ತರಗತಿಗೆ, ಹೀಗೆ ನಲಿಕಲಿ ವಿಸ್ತಾರ ಆಗ್ತಾ ಹೋಯಿತು ಅಂತೇಳಿ. ಇದರ ಅನುಕೂಲತೆಗೆ ಏನು, ನಲಿಕಲಿಯಿಂದ ನಮಗೆ ಏನೆಲ್ಲ ಪ್ರಯೋಜನ ಇದೆ, ನಮ್ಮ ಕಲಿಕಾರ್ಥಿಗಳಿಗೆ ಯಾವೆಲ್ಲ ಪ್ರಯೋಜನ ಇದೆ ಅನ್ನೋದನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ಬಹುವರ್ಗ ಮತ್ತು ಬಹು ಹಂತದ ಕಲಿಕೆಗೆ ಇಲ್ಲಿ ಮುಕ್ತವಾಗಿರ್ತಕ್ಕಂಥ ಅವಕಾಶ ಇರುವಂಥದ್ದು. ಹಾಗಾದರೆ ಬಹುವರ್ಗ ಅಂತಂದರೆ ಏನು ಅನ್ನೋದನ್ನು ನೋಡೋದಾದರೆ, ಏಕ ಶಿಕ್ಷಕ ಏಕ ವಿಷಯವನ್ನು ಆಧರಿಸಿ ಏಕ ಕೊಠಡಿಯಲ್ಲಿ ಏಕಕಾಲಕ್ಕೆ 1ಕ್ಕಿಂತ ಹೆಚ್ಚು ತರಗತಿಯ ವಿದ್ಯಾರ್ಥಿಗಳಿಗೆ ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಿಸುವುದಕ್ಕೆ ನಾವು ಬಹುವರ್ಗ ಅಂತ ಹೇಳ್ತೇವೆ ಅಂತ. ಇದಾದಮೇಲೆ ಬಹು ಹಂತ, ಒಂದೇ ತರಗತಿಯಲ್ಲಿ ಬೇರೆ ಬೇರೆ ಕಲಿಕಾ ವೇಗವನ್ನು ಹೊಂದಿರತಕ್ಕಂಥ ಮಕ್ಕಳು ಅವರವರ ಕಲಿಕಾ ವೇಗಕ್ಕೆ ಅನುಗುಣವಾಗಿ ಕಲಿತಿರ್ತಾರೆ, ಇದಕ್ಕೆ ನಾವು ಬಹು ಹಂತ ಅಂತ ಹೇಳ್ತೇವೆ. ಈಗ ಎರಡನೇದಾಗಿ ನೋಡೋದಾದರೆ, ಅರ್ಥಪೂರ್ಣವಾಗಿರ್ತಕ್ಕಂಥ ವೈವಿಧ್ಯಮಯವಾಗಿರ್ತಕ್ಕಂಥ ಚಟುವಟಿಕೆಗಳು ಹೇರಳವಾಗಿ ನಮಗೆ ನಲಿಕಲಿಯಲ್ಲಿ ಸಿಗತ್ತೆ ಅನ್ನುವಂಥದ್ದು. ಹಾಡಾಗಿರ್ಬೋದು, ಕಥೆಗಳಾಗಿರ್ಬೋದು, ಆಟಗಳು, ಇವೆಲ್ಲವೂ ಕೂಡ ಮಕ್ಕಳಿಗೆ ಅಚ್ಚುಮೆಚ್ಚಾಗತ್ತೆ ಅನ್ನುವಂಥದ್ದು. ಆಮೇಲೆ ಚಟುವಟಿಕೆಗಳ ಕ್ರಮಬದ್ಧವಾಗಿರ್ತಕ್ಕಂತಹ ನಿರ್ವಹಣೆ ನಮ್ಮ ನಲಿಕಲಿಯಲ್ಲಿ ಇದೆ ಎನ್ನುವಂಥದ್ದು. ಇದಾದಮೇಲೆ ತನ್ನದೇ ವೇಗದಲ್ಲಿ ಮಕ್ಕಳಿಗೆ ಕಲಿಲಿಕೆಯಲ್ಲಿ ಅವಕಾಶವನ್ನು ಕಲ್ಪಿಸಿರ್ತಕ್ಕಂಥದ್ದು. ಗೊತ್ತುಪಡಿಸಿದ ಕಲಿಕಾಂಶದ ಕಲಿಕೆಯ ನಂತರವೇ ಮುಂದಿನ ಕಲಿಕಾಂಶದ ಕಲಿಕೆಗೆ ಇಲ್ಲಿ ಅವಕಾಶ ಇದೆ ಎನ್ನುವಂಥದ್ದು. ಇದಾದಮೇಲೆ ಒಂದು ಶೈಕ್ಷಣಿಕ ವರ್ಷಕ್ಕೆ ಗೊತ್ತುಪಡಿಸಿದ ಕಲಿಕೆಯನ್ನು ಪೂರ್ಣಗೊಳಿಸಿದ ನಂತರವೇ ಮುಂದಿನ ವರ್ಷದ ಕಲಿಕೆಗೆ ಅದರಲ್ಲಿ ತೊಡಗಲಿಕ್ಕೆ ಅವನಿಗೆ ಅವಕಾಶ ಇರುವಂಥದ್ದು ನಮ್ಮ ನಲಿಕಲಿಯಲ್ಲಿ ಮಾತ್ರ ಸಾಧ್ಯ ಇದೆ ಅಂತೇಳಿ. ಅದಾದಮೇಲೆ ಮೊದಲು ಸುಗಮಕಾರರ ಮಾರ್ಗದರ್ಶನದಲ್ಲಿ ಕಲಿಕೆಯನ್ನು ಆರಂಭಿಸಿ ಗೆಳೆಯರ ಸಹಾಯದಲ್ಲಿ ಪುನರ್ಬಲನಗೊಂಡು ಅಂತಿಮವಾಗಿ ಸ್ವತಂತ್ರ ಮತ್ತು ಸೃಜನಾತ್ಮಕ ಚಿಂತನೆಯ ಅಭಿವ್ಯಕ್ತಿಗೊಳಿಸಲಿಕ್ಕೆ ಇಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಅದೇ ರೀತಿಯಾಗಿ ಪ್ರತಿ ಕಲಿಕಾರ್ಥಿಗೂ ಸುಗಮಕಾರ ಮತ್ತು ಸಹ ಕಲಿಕಾರ್ಥಿಗಳಿಂದ ನಿರಂತರವಾಗಿರ್ತಕ್ಕಂಥ ಸಹಕಾರ ಮತ್ತು ಮಾರ್ಗದರ್ಶನ ದೊರೆಯುತ್ತೆ ಎನ್ನುವಂಥದ್ದು. ಗೆಳೆಯರ ಸಹಾಯದಿಂದ ಕಲಿಕೆಯ ಮೂಲಕ ಸಹಭಾಗಿತ್ವದ ಕಲಿಕೆಗೆ ಇಲ್ಲಿ ಅವಕಾಶ ಇದೆ. ಮೌಲ್ಯಮಾಪನ ಚಟುವಟಿಕೆಗಳು ಮಗುವಿನ ಗಮನಕ್ಕೆ ಬಾರದೆ ನಿರಂತರವಾಗಿರೋದರ ಜೊತೆಗೆ ಭಯಮುಕ್ತವಾಗಿರ್ತಕ್ಕಂಥ ವಾತಾವರಣದಲ್ಲಿ ಮೌಲ್ಯಮಾಪನ ಚಟುವಟಿಕೆ ನಡೆಯುವಂಥದ್ದು. ಇದಾದಮೇಲೆ ಕಲಿಕಾರ್ಥಿ ತನ್ನ ಕಲಿಕಾ ಪ್ರಕ್ರಿಯೆಯಲ್ಲಿ ಕಾಲಕ್ರಮೇಣ ಸುಗಮಕಾರನ ಅವಲಂಬನೆಯನ್ನು ಕಡಿಮೆ ಮಾಡ್ತಾ ಜೊತೆಗೆ ಸ್ವಾವಲಂಬಿಯವಾಗಿ ಕಲೀಲಿಕ್ಕೆ ಅವನಿಗೆ ಅವಕಾಶ ಇರುವಂಥದ್ದು. ಕಲಿಕೆಯ ಗುಂಪುಗಳು ಮತ್ತು ಕಲಿಕಾ ಮಟ್ಟವನ್ನು ಆಧರಿಸಿ, ಇಲ್ಲಿ ಕಲಿಕೆಯ ಗುಂಪುಗಳು ಕಲಿಕಾ ಮಟ್ಟವನ್ನು ಆಧರಿಸಿ ರಚನೆಯಾಗುವ ಬದಲಿಗೆ ಮಗು ಭಾಗವಹಿಸುವಂತಹ ಚಟುವಟಿಕೆಯನ್ನು ಆಧರಿಸಿ ರಚನೆ ಆಗೋದ್ರಿಂದ ಜಾತಿ, ವರ್ಗ ಮತ್ತು ಲಿಂಗ ಇವುಗಳ ಅಸಮಾನತೆಗೆ ಇಲ್ಲಿ ಅವಕಾಶ ಇಲ್ಲ ಅನ್ನುವಂಥದ್ದು.
ಹಾಗಾದರೆ ನಲಿಕಲಿ ಅನ್ನುವಂಥದ್ದು ನಮ್ಮ ರಾಜ್ಯದಲ್ಲಿ ಅಷ್ಟೇ ಇದೆಯಾ ಅನ್ನೋದನ್ನು ನೋಡೋದಾದರೆ ಬೇರೆ ರಾಜ್ಯಗಳಲ್ಲಿಯೂ ಕೂಡ ನಲಿಕಲಿ ಇರೋದನ್ನು ನಾವು ಕಾಣುತ್ತೇವೆ. ಇತರೆ ರಾಜ್ಯಗಳಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಯೊಂದಿಗೆ ತಮ್ಮದೇ ಆಗಿರ್ತಕ್ಕಂಥ ಹೆಸರಿನಲ್ಲಿ ನಲಿಕಲಿಯನ್ನು ಅನುಷ್ಠಾನಗೊಳಿಸ್ಕೊಂಡಿದ್ದಾರೆ. ಉದಾಹರಣೆಗೆ ಆಂಧ್ರ ಪ್ರದೇಶದಲ್ಲಿ ಸ್ನೇಹಬಾಲ ಆಗಿರ್ಬೋದು, ಗುಜರಾತದಲ್ಲಿ ಪ್ರಜ್ಞಾ ಆಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ನಲಿಕಲಿ ಯೋಜನೆ ಇದೆ ಎನ್ನುವಂಥದ್ದು. ಇದಾದಮೇಲೆ ನಲಿಕಲಿಯಲ್ಲಿ ಬಳಕೆಯಾಗುವಂಥ ವಿಶೇಷ ಪದಗಳನ್ನು ನಾವು ತಿಳ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ನಲಿಕಲಿಯ ಬಗ್ಗೆ ನಾವು ತಿಳ್ಕೋಬೇಕು ಅಂದರೆ ಅದರಲ್ಲಿ ಬಳಕೆಯಾಗುವಂಥ ವಿಶೇಷವಾಗಿರ್ತಕ್ಕಂಥ ಪದಗಳ ಬಗ್ಗೆ ನಾವು ತಿಳ್ಕೋಬೇಕಾಗತ್ತೆ. ಈಗ ವರ್ಗದ ಕಲಿಕೆ ಅಂತೇಳಿ ನಾವು ಹೇಳಿದ್ವಿ, ಇದನ್ನು ಈಗಾಗಲೇ ತಿಳ್ಕೊಂಡ್ವಿ. ಬಹು ಹಂತದ ಕಲಿಕೆ, ಇದನ್ನು ಕೂಡ ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ. ಕಲಿಕಾಂಶ ಎನ್ನುವಂಥದ್ದು ಬರುತ್ತೆ. ಇದರ ಅರ್ಥ ಗೊತ್ತುಪಡಿಸಿರ್ತಕ್ಕಂತಹ ಸಾಮರ್ಥ್ಯ ಅಥವಾ ತರಗತಿಯ ಗೊತ್ತುಪಡಿಸಿರ್ತಕ್ಕಂಥ ವಿಷಯಕ್ಕೆ ಸಂಬಂಧಿಸಿದಂತೆ ನಿರ್ದಿಷ್ಟವಾಗಿರ್ತಕ್ಕಂಥ ಅವಧಿಯಲ್ಲಿ ವಿದ್ಯಾರ್ಥಿ ಗಳಿಸಲೇಬೇಕು ಅನ್ನುವಂಥ ಹೇಳಿ ನಿರ್ಧರಿಸಿರ್ತಕ್ಕಂಥ ಅಂಶಗಳಿಗೆ ನಾವು ಕಲಿಕಾಂಶ ಅಂತ ಹೇಳ್ತೇವೆ. ಇದೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದರ ಜೊತೆಗೆ ಕಲಿಕಾ ಗೋಪುರ ಅನ್ನುವಂಥ ಒಂದು ಶಬ್ದ ಇದರಲ್ಲಿ ಬರುತ್ತೆ. ಕಲಿಕೆಯ ತತ್ವದ ಆಧಾರದ ಮೇಲೆ ಹಂತಗಳಾಗಿರ್ತಕ್ಕಂಥ ಪೂರ್ವಸಿದ್ಧತಾ ಹಂತ ಆಗಿರ್ಬೋದು, ಕಲಿಕಾಪೂರಕ ಹಂತ, ಅಭ್ಯಾಸ ಹಂತ, ಅನ್ವಯ ಹಂತ, ಮೌಲ್ಯಮಾಪನ ಹಂತ, ಈ ಈ ಹಂತಗಳನ್ನು ಗೋಪುರ ಆಧಾರದಲ್ಲಿ ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಜೋಡಿಸಿರ್ತಕ್ಕಂಥದ್ದಕ್ಕೆ ನಾವು ಕಲಿಕಾ ಗೋಪುರ ಅಂತೇಳಿ ಹೇಳ್ತೇವೆ. ಇನ್ನೊಂದು ವಿಶೇಷ ಶಬ್ದ ಅಂದರೆ ತಟ್ಟೆ ಎನ್ನುವಂಥದ್ದು. ಯಾವ ಚಟುವಟಿಕೆ ಯಾರ ಮಾರ್ಗದರ್ಶನದಲ್ಲಿ ಎಷ್ಟು ಪ್ರಮಾಣದ ಮಾರ್ಗದರ್ಶನದಲ್ಲಿ ನಡಿಬೇಕು ಅನ್ನೋದನ್ನು ಸೂಚಿಸುವಂತಹ ವೃತ್ತಾಕಾರದ ಕಾರ್ಡ್ಗಳಿಗೆ ನಾವು ತಟ್ಟೆ ಅಂತೇಳಿ ಹೇಳ್ತೇವೆ. ಇದು ಆದಮೇಲೆ ಚಟುವಟಿಕೆ ಅಂತೇಳಿ ಒಂದು ಶಬ್ದ ಬರುತ್ತೆ. ಕಲಿಕೆಯ ಉದ್ದೇಶ ಸಾಧನೆಗಾಗಿ ನಾವು ಕಲಿಕಾ ಪ್ರಕ್ರಿಯೆಯಲ್ಲಿ ಏನೆಲ್ಲ ಅಳವಡಿಸ್ತೀವಲ್ಲ ಅವೆಲ್ಲವೂ ಕೂಡ ಚಟುವಟಿಕೆಗಳು ಆಗ್ತವೆ ಎನ್ನುವಂಥದ್ದು. ಸಾಮೂಹಿಕ ಚಟುವಟಿಕೆಗಳು ಬರ್ತವೆ, ವೈಯಕ್ತಿಕ ಚಟುವಟಿಕೆಗಳು ಬರ್ತವೆ, ಗುಂಪು ಚಟುವಟಿಕೆಗಳು ನಮ್ಮ ನಲಿಕಲಿಯಲ್ಲಿ ಬರ್ತವೆ ಎನ್ನುವಂಥದ್ದು. ಇನ್ನೊಂದು ವಿಶೇಷ ಶಬ್ದ ಅಂದರೆ ಮೈಲಿಗಲ್ಲು. ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಸಾಮರ್ಥ್ಯ ಅಥವಾ ಕಲಿಕಾಂಶದ ಕಲಿಕೆಗಾಗಿ ಅಳವಡಿಸ್ಕೊಂಡಿರ್ತಕ್ಕಂಥ 5 ಅಥವಾ 6 ಹಂತಗಳನ್ನು ಆಧರಿಸಿರ್ತಕ್ಕಂಥ ಚಟುವಟಿಕೆಗಳ ಗುಂಪಿಗೆ ನಾವು ಮೈಲಿಗಲ್ಲು ಅಂತೇಳಿ ಕರಿತೀವಿ. ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಶಬ್ದ ಮೆಟ್ಟಿಲು. ಮೆಟ್ಟಿಲು ಅಂದರೆ ಏನು ಅನ್ನೋದನ್ನು ನೋಡೋದಾದರೆ ಕಲಿಕಾ ಏಣಿಯಲ್ಲಿ ಚಟುವಟಿಕೆಗಳ ಕ್ರಮಬದ್ಧವಾಗಿರ್ತಕ್ಕಂಥ ಜೋಡಣೆಗೆ ನೀಡಿರ್ತಕ್ಕಂಥ ಕ್ರಮ ಸಂಖ್ಯೆಗೆ ನಾವು ಮೆಟ್ಟಿಲು ಅಂತ ಹೇಳ್ತೀವಿ. ಲೋಗೋ ಅಂತಂದರೆ ಏನು? ಚಟುವಟಿಕೆಯನ್ನು ಗುರುತಿಸಲಿಕ್ಕೆ ನೀಡಿರ್ತಕ್ಕಂಥ ಚಿತ್ರ ಸಂಕೇತಕ್ಕೆ ನಾವು ಲೋಗೋ ಅಂತ ಹೇಳ್ತೀವಿ. ಭಾಷೆಗಳಲ್ಲಿ ಪ್ರಾಣಿಗಳ ಲೋಗೋವನ್ನು ಬಳಸಿದ್ದಾರೆ, ಗಣಿತಕ್ಕೆ ಪಕ್ಷಿಗಳ ಲೋಗೋ ಇದೆ, ಪರಿಸರಕ್ಕೆ ಕೀಟಗಳ ಲೋಗೋವನ್ನು ಬಳಸ್ಕೊಂಡಿದ್ದಾರೆ ಅಂತೇಳಿ. ಇದಾದಮೇಲೆ ಬರುವಂಥದ್ದು ಪ್ರಗತಿ ನೋಟ. ವಿದ್ಯಾರ್ಥಿಗಳು ತಮ್ಮ ಪ್ರಗತಿಯನ್ನು ತಾವೇ ಸ್ವತಃ ಗುರುತಿಸಲಿಕ್ಕೆ ವ್ಯವಸ್ಥಿತವಾಗಿ ದಾಖಲಿಸಲಿಕ್ಕೆ ಸಿದ್ಧಪಡಿಸಿರ್ತಕ್ಕಂಥ ಕ್ಯಾಲೆಂಡರ್ ಮಾದರಿಯ ಚಾರ್ಟಿಗೆ ನಾವು ಪ್ರಗತಿ ನೋಟ ಅಂತ ಹೇಳ್ತೇವೆ. ಇದಾದಮೇಲೆ ಬರುವಂಥದ್ದು ಕಾರ್ಡ್ ಅಂತಂದರೆ ಗೊತ್ತುಪಡಿಸಿದ ಚಟುವಟಿಕೆಗೆ ಸಂಬಂಧಿಸಿದ ವಿವರಣೆಗಳನ್ನು ಒಳಗೊಂಡಿರ್ತಕ್ಕಂಥ ಹಾಳೆರೂಪದ್ದೇ ಕಾರ್ಡು ಅಂಥೇಳಿ. ಇದಾದಮೇಲೆ ಬರುವಂಥದ್ದು ವಾಚಕ. ಓದಲಿಕ್ಕೆ, ನಕಲು ಮಾಡಲಿಕ್ಕೆ, ಉಕ್ತ ಲೇಖನವನ್ನು ಬರೆಸಲಿಕ್ಕೆ, ಸರಳ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಸಲಿಕ್ಕೆ ಬಳಕೆ ಮಾಡಬಹುದಾದಂಥ ಪುಟ್ಟ ಪುಸ್ತಕ. ಇದು 1ನೇ ತರಗತಿಗೆ 40 ಪುಸ್ತಕಗಳಿದ್ದಾವೆ, 2ನೇ ತರಗತಿಗೆ 35, 3ನೇ ತರಗತಿಗೆ 30 ಇದೆ ಅಂತೇಳಿ. ಇದಾದಮೇಲೆ ಬರುವಂಥದ್ದು ಕಲಿಕಾ ಚಪ್ಪರ. ನಲಿಕಲಿ ತರಗತಿಯಲ್ಲಿ ಮಕ್ಕಳು ಕಲಿಕೆಗೆ ಪೂರಕವಾಗಿ ನಿರ್ವಹಿಸಿರ್ತಕ್ಕಂಥ ಕ್ರಾಫ್ಟ್ ಚಟುವಟಿಕೆಗೆ ಸಂಬಂಧಿಸಿರ್ತಕ್ಕಂಥ ಹಾಳೆಗಳನ್ನು ತೂಗು ಹಾಕಲಿಕ್ಕೆ ಮತ್ತು ಮಕ್ಕಳ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ಕಲಿಕೋಪಕರಣಗಳನ್ನು ತೂಗು ಹಾಕಲಿಕ್ಕೆ ನಿರ್ಮಿಸಿರ್ತಕ್ಕಂಥ ಹಂದರಕ್ಕೆ ನಾವು ಚಪ್ರ ಅಂತೇಳಿ ಹೇಳ್ತೀವಿ ಅಂತೇಳಿ. ಇದಾದಮೇಲೆ ವಾಲ್ ಸ್ಲೇಟು. ವಿದ್ಯಾರ್ಥಿಗಳಿಗೆ ತಮ್ಮ ಸ್ಥಳವನ್ನು ಗೊತ್ತುಪಡಿಸಲಿಕ್ಕೆ ಮತ್ತು ಅವರ ಬರವಣಿಗೆಗಾಗಿ ಗೋಡೆಯಲ್ಲಿ ಕಾಯ್ದಿರಿಸಿರ್ತಕ್ಕಂಥ ಸ್ಥಳಕ್ಕೆ ನಾವೇನಂತೀವಿ? ವಾಲ್ ಸ್ಲೇಟ್ ಅಂತೇಳಿ ಹೇಳ್ತೀವಿ. ಹಾಗಾದರೆ ನಲಿಕಲಿಯಲ್ಲಿ ನಾವು ಅರ್ಥಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಕಲಿಕಾ ಗೋಪುರದ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್ ಇದೆ ಅಂತೇಳಿ. ಕಲಿಕಾ ಗೋಪುರ ಅಂತಂದರೆ ಈಗಾಗಲೇ ನಾವು ನೋಡಿದ್ದೀವಿ, ಯಾವುದೇ ಒಂದು ಕಲಿಕೆ ಪರಿಪೂರ್ಣ ಆಗಬೇಕು ಅಂತಂದರೆ ಕಲಿಕೆ 6 ಹಂತಗಳಲ್ಲಿ ಕಲಿಕೆ ಸಾಗಬೇಕಾಗಿರ್ತಕ್ಕಂಥದ್ದು. 6 ಹಂತಗಳು ಕೂಡ ತುಂಬ ಇಂಪಾರ್ಟೆಂಟ್ ಅಂತೇಳಿ. ಪೂರ್ವಸಿದ್ಧತಾ ಹಂತ, ಕಲಿಕಾ ಪೂರಕ ಹಂತ, ಕಲಿಕಾಂಶ ಹಂತ, ಅಭ್ಯಾಸ ಹಂತ, ಬಳಕೆ ಹಂತ ಮತ್ತು ಮೌಲ್ಯಮಾಪನ ಹಂತ. ಈ ಹಂತಗಳನ್ನು ಗೋಪುರ ರೀತಿಯಲ್ಲಿ ಶ್ರೇಣೀಕೃತವಾಗಿ ಜೋಡಿಸೋದ್ರಿಂದ ಇದಕ್ಕೆ ಕಲಿಕಾ ಗೋಪುರ ಅಂತೀವಿ ಅಂತೇಳಿ ಈಗಾಗಲೇ ನೋಡಿದ್ದೀವಿ. ಇದರಲ್ಲಿ 6 ಹಂತಗಳಿದ್ದಾವೆ, ಒಂದಕ್ಕೊಂದು ಇದು ಪೂರಕವಾಗಿ ಇರ್ತಕ್ಕಂಥದ್ದು. ಪೂರ್ವಸಿದ್ಧತಾ ಹಂತ ಅಂತಂದರೆ ಕಲಿಕೆಯ ವಾತಾವರಣಕ್ಕೆ ಕಲಿಕಾರ್ಥಿಗಳನ್ನ ಅನುಗೊಳಿಸ್ತದೆ ಅಂತೇಳಿ. ಕಲಿಕಾ ಪೂರಕ ಹಂತ ಏನು ಮಾಡುತ್ತೆ ಅಂದರೆ ವಿದ್ಯಾರ್ಥಿಗಳ ಪೂರ್ವಜ್ಞಾನವನ್ನು ತಿಳ್ಕೊಂಡು ಕಲಿಕೆಗೆ ಅದನ್ನು ಅಣಿಗೊಳಿಸ್ತದೆ. ಕಲಿಕಾಂಶ ಹಂತ ಅಂತಂದರೆ ಕಲಿಕೆಯನ್ನು ಅರ್ಥೈಸುವುದು ಮತ್ತು ಕಲಿಕೆಗಾಗಿ ಸನ್ನಿವೇಶವನ್ನು ಸೃಷ್ಟಿ ಮಾಡುವಂಥ ಹಂತ ಇದಾಗಿರುತ್ತೆ. ಅಭ್ಯಾಸ ಹಂತವನ್ನು ನೋಡೋದಾದರೆ ಇದು ಪುನರ್ಬಲನ ಹಂತ ಆಗಿರ್ತಕ್ಕಂಥದ್ದಾಗಿದ್ದು ಪುನರ್ಬಲನೆಯನ್ನು ಒದಗಿಸ್ತದೆ. ಕಲಿತಿರ್ತಕ್ಕಂಥ ಕಲಿಕಾಂಶಕ್ಕೆ ಪುನರ್ಬಲನೆಯನ್ನು ಒದಗಿಸುವಂಥದ್ದು. ಅನ್ವಯ ಅಂತಂದರೆ ಅನ್ವಯವನ್ನು ಕಲಿತಿರ್ತಕ್ಕಂಥ ಅಭ್ಯಾಸಕ್ಕೆ ಪುನರ್ಬಲನೆಯನ್ನು ಆದಮೇಲೆ ಅನ್ವಯವನ್ನು ಮಾಡುವಂಥ ಹಂತ ಇದಾಗಿದೆ ಅನ್ನುವಂಥದ್ದು. ಇದಾದಮೇಲೆ ಮೌಲ್ಯಮಾಪನ ಹಂತ. ಇದರಲ್ಲಿ ಸ್ವಕಲಿಕೆ ಮತ್ತು ದೃಢೀಕರಣ ಮಾಡುವಂಥ ಹಂತ ಇದಾಗಿದೆ ಅಂತೇಳಿ.
ಕಲಿಕೆ ಪರಿಣಾಮಕಾರಿ ಆಗಬೇಕು ಅಂತಂದರೆ ಕಲಿಕಾ ಪ್ರಕ್ರಿಯೆಯಲ್ಲಿ ಎಲ್ಲ ಹಂತಗಳನ್ನು ಕೂಡ ತುಂಬ ಮಹತ್ವದ್ದು ಅಂತೇಳಿ. ಒಂದು ಕಲಿಕಾಂಶದ ಕಲಿಕೆ ಪೂರ್ವಸಿದ್ಧತಾ ಹಂತದಿಂದ ಪ್ರಾರಂಭ ಆಗಿ ಮೌಲ್ಯಮಾಪನ ಹಂತದಲ್ಲಿ ಕೊನೆಗೊಳ್ಳುತ್ತದೆ. ಇಲ್ಲಿ ನಮ್ಮ ಉದಾಹರಣೆಗೆ ರಗಸದ ಅನ್ನುವಂಥ ಅಕ್ಷರವನ್ನು ಮೊದಲನೇ ಮೈಲಿಗಲ್ಲು 1ನೇ ತರಗತಿಯನ್ನು ನೋಡೋದಾದರೆ ರಗಸದ ಅಕ್ಷರದಲ್ಲಿ ಕಲಿಕಾಪೂರ್ವಕ ಮೊದಲು ಪೂರ್ವಸಿದ್ಧತೆಗೆ ಹಾಡು ಬಂದರೆ ಕಲಿಕಾಪೂರ್ವಕ ಚಟುವಟಿಕೆಯಲ್ಲಿ ಚಿತ್ರ ರೈಲು ಅಕ್ಷರ ರೈಲು ಮೂಲಕ ಕಲಿಕಾಂಶದಲ್ಲಿ ಮಗು ರಗಸದ ಅನ್ನುವಂಥ 5 ಅಕ್ಷರವನ್ನು ಕಲಿಯುತ್ತೆ. ಅಭ್ಯಾಸ ಹಂತಕ್ಕೆ ಬಂದಾಗ ಅದೇ ಅಕ್ಷರವನ್ನು ಬಳಸ್ಕೊಂಡು ಶಬ್ದಗಳನ್ನ ಪದಗಳನ್ನ ವಾಕ್ಯಗಳನ್ನ ರಚಿಸುತ್ತೆ. ಬಳಕೆ ಹಂತಕ್ಕೆ ಬಂದಾಗ ಆಟಗಳ ಮೂಲಕ ಅದೇ ಅಕ್ಷರಗಳನ್ನು ಕಲಿಯುತ್ತೆ. ಮೌಲ್ಯಮಾಪನಕ್ಕೆ ಹಂತಕ್ಕೆ ಬಂದಾಗ ಅದೇ ಅಕ್ಷರವನ್ನು ಬಳಸ್ಕೊಂಡು ಮೌಲ್ಯಮಾಪನಕ್ಕೆ ಒಳಪಡುತ್ತೆ, ಸ್ವಕಲಿಕೆಗೆ ಒಳಪಡುತ್ತೆ, ಹಲವಾರು ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತೆ, ಪುನಃ ಮತ್ತೆ ಪೂರ್ವಸಿದ್ಧತೆಗೆ ಬರುತ್ತೆ ಅಂತೇಳಿ. ಈ ಕಲಿಕಾ ಗೋಪುರವನ್ನು ನಾವು ನಲಿಕಲಿಯಲ್ಲಿ ಅರ್ಥ ಮಾಡ್ಕೊಳ್ಳೋಂಥದ್ದು ತುಂಬ ಇಂಪಾರ್ಟೆಂಟ್ ಇದೆ ಅಂತೇಳಿ. ಇದು ಕೂಡ ತಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದು ಆದಮೇಲೆ ಬರುವಂಥದ್ದು ನಲಿಕಲಿಯ ಕಲಿಕಾ ಸಾಮಗ್ರಿಗಳು. ಮೊದಲನೇದಾಗಿ ಕಾರ್ಡ್ಗಳು ಅಂತೇಳಿ ಹೇಳ್ತೇವೆ. 2 ಬಗೆಯ ಕಾರ್ಡ್ಗಳು ಇರ್ತವೆ. ಕಾರ್ಡ್ಗಳು, ಒಂದು ಶಿಕ್ಷಕರ ಕಾರ್ಡು, ಇನ್ನೊಂದು ವಿದ್ಯಾರ್ಥಿಗಳ ಕಾರ್ಡು. ಕಾರ್ಡ್ ಅಂತಂದರೆ ಏನು ಅನ್ನೋದನ್ನು ನೋಡೋದಾದರೆ ಇದು A4 ಸೈಜಿನ ಅಳತೆಯ ಹಾಳೆಗಳು ಇರ್ತವೆ. ಇದು ಕಾರ್ಡಿನ ಮೇಲ್ಭಾಗದಲ್ಲಿ ಆಯತಾಕಾರ ಇರ್ತಕ್ಕಂಥ ಬಾಕ್ಸ್ ಇದ್ದು ಅದರಲ್ಲಿ ಎಡಭಾಗದಲ್ಲಿ ಮೈಲಿಗಲ್ಲು ಮತ್ತು ಚಟುವಟಿಕೆಯ ಲೋಗೋ ಇರುತ್ತೆ. ಬಲಭಾಗದಲ್ಲಿ ಮೆಟ್ಟಿಲು ಸಂಖ್ಯೆ ಮತ್ತು ಆ ಕಾರ್ಡಿನ ಮೆಟ್ಟಿಲು ಸಂಖ್ಯೆಯನ್ನು ಇವು ಯಾಕೆ ಬೇಕು ಅಂತಂದರೆ ಆ ಕಾರ್ಡಿನ ಮೆಟ್ಟಿಲು ಸಂಖ್ಯೆಯನ್ನು ತಿಳ್ಕೊಳ್ಳಿಕ್ಕೆ ಈ ಬಲಭಾಗದಲ್ಲಿ ಇರ್ತಕ್ಕಂಥ ಮೆಟ್ಟಿಲು ಸಂಖ್ಯೆ ಪೂರಕ ಆಗಿರುತ್ತೆ. ಕಾರ್ಡಿನ ಮೇಲ್ಭಾಗದಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ನಿರ್ವಹಿಸಬೇಕಾದಂಥ ಚಟುವಟಿಕೆಯ ಶೀರ್ಷಿಕೆಯನ್ನು ಕೊಟ್ಟಿರ್ತಾರೆ. ಕೆಳಭಾಗದಲ್ಲಿ ಚಟುವಟಿಕೆಯ ವಿವರಣೆ ಇರುತ್ತೆ ಅನ್ನುವಂಥದ್ದು. ಕಲಿಕಾ ಸಾಮಗ್ರಿಗಳಲ್ಲಿ ನೋಡೋದಾದರೆ ಇನ್ನೊಂದು 2ನೇದು ವಾಚಕಗಳು, 3ನೇದು ಕಲಿಕಾ ತಟ್ಟೆ, 4ನೇದು ಪ್ರಗತಿ ನೋಟ, 5ನೇದು ಪಪೆಟ್ಗಳು, 6ನೇದು ಆಟದ ಬೋರ್ಡ್ಗಳು, 7 ರಬ್ಬರ್ ಅಕ್ಷರಗಳು, 8ನೇದು ರಬ್ಬರ್ ಅಂಕಿಗಳು, ಆಮೇಲೆ 9ನೇದಾಗಿ ಹವಾಮಾನ ನಕ್ಷೆ ಅನ್ನುವಂಥದ್ದು, 10ನೇದಾಗಿ ಜಿಲ್ಲಾ ಪರಿಚಯ ಪುಸ್ತಕ ಅನ್ನುವಂಥದ್ದು. ಇವೆಲ್ಲವೂ ಕೂಡ ಕಲಿಕಾ ಸಾಮಗ್ರಿಗಳಲ್ಲಿ ಬರುತ್ತೆ ಅನ್ನುವಂಥದ್ದು. ಇದಾದಮೇಲೆ ನಲಿಕಲಿಯಲ್ಲಿ ಭಾಷಾ ಕಲಿಕೆಯನ್ನು ನಾವು ನೋಡೋದಾದರೆ ಭಾಷಾ ಕಲಿಕೆ ಅಂತಂದರೆ ಏನಿರುತ್ತೆ? ನಮ್ಮ ಸಾಂಪ್ರದಾಯಿಕ ಪದ್ಧತಿಗಿಂತ ಇದು ನಲಿಕಲಿ ಭಿನ್ನ ಆಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೇವೆ. ಉದಾಹರಣೆಗಾಗಿ 1ನೇ ತರಗತಿಯಲ್ಲಿ ವರ್ಣಮಾಲೆ ಮೊದಲೆಲ್ಲ ನಾವು ಹೇಗೆ ಕಲಿತಿದ್ವಿ ಅಂದರೆ ವರ್ಣಮಾಲೆ, ಗುಣಿತಾಕ್ಷರದ ಕೆಲವು ಸಜಾತಿಯ ಒತ್ತಕ್ಷರಗಳನ್ನು ಮೊದಲು ಪರಿಚಯ ಮಾಡ್ತಿದ್ವಿ. ಮೊದಲು ಚಿತ್ರಪದಗಳಿರ್ತಿದ್ವು, ಆಮೇಲೆ ವಾಕ್ಯಪುಂಜಗಳಿರ್ತಿದ್ವು. ಪ್ರತಿ ಚಿತ್ರಪದ ಕಲಿಬೇಕಾಗಿರ್ತಕ್ಕಂಥ ಅಕ್ಷರದಿಂದ ಆರಂಭ ಆಗುವಂತೆ ಇದ್ದರೂ ಕೂಡ ಅದರ ಉಳಿದ ಅಕ್ಷರಗಳು ಗುಣಿತಾಕ್ಷರ, ಒತ್ತಕ್ಷರದಿಂದ ಕೂಡಿರ್ತಿದ್ವು. ಉದಾಹರಣೆಗೆ ಅ ರಸ, ಆ ಆನೆ, ಈ ಇಲಿ, ಈ ಥರ. ಆದರೆ ನಲಿಕಲಿಯಲ್ಲಿ 1ನೇ ತರಗತಿಯಲ್ಲಿ 1ನೇ ಮೈಲಿಗಲ್ಲನ್ನು ಉದಾಹರಣೆಯಾಗಿ ನಾವು ತೆಗೆದುಕೊಂಡ್ರೆ ರಗಸದ ಅನ್ನುವಂಥ 5 ಅಕ್ಷರಗಳ ಕಲಿಕೆಯಿಂದ ಮಗುವಿಗೆ ಸುಮಾರು 25 ಶಬ್ದಗಳನ್ನು ರಚಿಸಲಿಕ್ಕೆ ಸಹಾಯಕ ಆಗಿದೆ ಅಂಥೇಳಿ. ಕಲಿತಂಥ ಕೆಲವು ಅಕ್ಷರಗಳ ಸಹಾಯದಿಂದ ಅರ್ಥಪೂರ್ಣವಾಗಿರ್ತಕ್ಕಂಥ ಪದ ಮತ್ತು ವಾಕ್ಯವನ್ನು ರಚಿಸಲಿಕ್ಕೆ ಇಲ್ಲಿ ಸಹಾಯಕ ಆಗಿದೆ ಅಂಥೇಳಿ. 1ನೇ ತರಗತಿಯಲ್ಲಿ 49 ಅಕ್ಷರಗಳನ್ನು 10 ಹಂತಗಳಲ್ಲಿ ನಮ್ಮ ನಲಿಕಲಿಯಲ್ಲಿ ವರ್ಗೀಕರಿಸಲಾಗಿದೆ. ಅಕ್ಷರಗಳ 10 ಗುಂಪಿನ ಕಲಿಕೆಯ ಜೊತೆಗೆ ಪ್ರಾರಂಭದಲ್ಲಿರ್ತಕ್ಕಂಥ 7 ಗುಣಿತಾಕ್ಷರಗಳು, ಉದಾಹರಣೆಗೆ ತಲೆಕಟ್ಟು, ಇಳಿ, ಗುಡಿಸು, ಗುಡಿಸಿನ ಈ ರೀತಿಯಾಗಿ 7 ಗುಣಿತಾಕ್ಷರಗಳನ್ನು ಒಟ್ಟು 17 ಮೈಲಿಗಲ್ಲಿನಲ್ಲಿ ವ್ಯವಸ್ಥಿತವಾಗಿ ಜೋಡಿಸಿ ಕಲಿಕಾ ಪ್ರಕ್ರಿಯೆಯನ್ನು ನಡೆಸಲಾಗತ್ತೆ ಅಂತೇಳಿ. 2ನೇ ತರಗತಿಯಲ್ಲಿ ಏನು ಕಲಿಯುತ್ತೆ ನಲಿಕಲಿಲಿ ಅಂದರೆ ಉಳಿದಂಥ 5 ಗುಣಿತಾಕ್ಷರಗಳು, ಉದಾಹರಣೆಗೆ ಓತ್ವ ದೀರ್ಘ, ಐತ್ವ, ಒಟ್ರಸುಳಿ, ಈ ರೀತಿಯಾಗಿ 5 ಗುಣಿತಾಕ್ಷರಗಳು ಹಾಗೂ 13 ಮೈಲಿಗಲ್ಲುಗಳಲ್ಲಿ ಒತ್ತಕ್ಷರಗಳನ್ನು ವ್ಯವಸ್ಥಿತವಾಗಿ ಇಲ್ಲಿ ಮಗು ಕಲಿಯುತ್ತೆ ಅಂತೇಳಿ. 3ನೇ ತರಗತಿಯಲ್ಲಿ ಏನು ಕಲಿಯುತ್ತೆ ಅಂದರೆ ಪಠ್ಯಾಂಶಗಳು, ಕಲಿಕಾಂಶ, ಚಿಕ್ಕ ಕಥೆಗಳು, ನಾಟಕಗಳು, ಒಗಟುಗಳು, ತುಂಬ ಚಟುವಟಿಕೆಗಳನ್ನು ಮಗು ಅದೇ ರೀತಿಯಾಗಿ ಭಾಷಾ ಆಟಗಳ ಮೂಲಕ ಕೂಡ ಕಲಿಕೆಗೆ ಅವಕಾಶಗಳನ್ನು ಕಲಿಯುತ್ತೆ ಅಂತೇಳಿ. ಇನ್ನೂ ಹಲವಾರು ಅಂಶಗಳನ್ನು ಮಗು 1ನೇ, 2ನೇ, 3ನೇ ತರಗತಿಯಲ್ಲಿ ಕಲಿಯುತ್ತೆ ಅಂಥೇಳಿ. ಇದಾದಮೇಲೆ ನಾವು ಕನ್ನಡ ತಟ್ಟೆಗಳನ್ನು ನೋಡೋದಾದರೆ ತಟ್ಟೆ ಅಂತಂದರೆ ಏನು ಅನ್ನೋದನ್ನು ಈಗಾಗಲೇ ನಾವು ನೋಡಿದ್ದೇವೆ. ಇದಾದಮೇಲೆ ತಟ್ಟೆ, ಗುಂಪು ತಟ್ಟೆಗಳು ಅಂತೇಳಿ ಹೇಳ್ತೇವೆ. ಇದರಲ್ಲಿ 6 ತಟ್ಟೆಗಳನ್ನು ನಾವು ಬಳಸ್ತೇವೆ ಅನ್ನುವಂಥದ್ದು. ಮೊದಲನೇದು ಪೂರ್ವಸಿದ್ಧತಾ ಹಂತದಲ್ಲಿ ಬರುವಂಥದ್ದು ಸಾಮೂಹಿಕ ತಟ್ಟೆ. ಅದಾದಮೇಲೆ ಕಲಿಕಾಪೂರಕ, ಕಲಿಕಾಂಶ, ಅಭ್ಯಾಸ, ಬಳಕೆ, ಮೌಲ್ಯಮಾಪನ ತಟ್ಟೆಗಳು ಅಂಥೇಳಿ. ಈಗ ಕನ್ನಡದಲ್ಲಿ ನೋಡೋದಾದರೆ ಪೂರ್ವಸಿದ್ಧತಾ ಹಂತದಲ್ಲಿ ಬರುವಂಥದ್ದು ಸಾಮೂಹಿಕ ಗುಂಪಿನಲ್ಲಿ ನಡೆಯುತ್ತೆ. ಇದು ಆದಮೇಲೆ ಬರುವಂಥದ್ದು 1ನೇ ತಟ್ಟೆ, ಇದು ಕಲಿಕಾಪೂರಕ ಚಟುವಟಿಕೆ. ಯಾವಾಗಲೂ ಕನ್ನಡದಲ್ಲಿ 1ನೇ ತಟ್ಟೆ ಕಲಿಕಾಪೂರಕದಿಂದ ಪ್ರಾರಂಭ ಆಗುತ್ತೆ. ಇದರಲ್ಲಿ ಪೂರ್ವಸಿದ್ಧತಾ ಹಂತದಲ್ಲಿ 7 ಚಟುವಟಿಕೆಗಳು ಬಂದರೆ ಕಲಿಕಾಪೂರಕ ಹಂತದಲ್ಲಿ 6 ಚಟುವಟಿಕೆಗಳು ಬರ್ತವೆ. ಅದಾದಮೇಲೆ ಕಲಿಕಾಂಶ ತಟ್ಟೆಯಲ್ಲಿ ಇದು 2ನೇ ತಟ್ಟೆ ಆಗಿದ್ದು ಇದರಲ್ಲಿ 7 ಚಟುವಟಿಕೆಗಳು ಬರ್ತವೆ ಅಂಥೇಳಿ. ಇದಾದಮೇಲೆ ಬರುವಂಥದ್ದು ಅಭ್ಯಾಸ ತಟ್ಟೆ, ಇದರಲ್ಲಿ 3 ಚಟುವಟಿಕೆಗಳು ಬರ್ತವೆ. ಬಳಕೆಯ ತಟ್ಟೆ, ಇದು
ಗೆಳೆಯನ ಭಾಗಶಃ ಸಹಾಯದ ಮೂಲಕ ನಡೆಯುವಂಥದ್ದು. ಇದರಲ್ಲಿ 7 ಚಟುವಟಿಕೆಗಳು ಬರ್ತವೆ ಅನ್ನುವಂಥದ್ದು. ಅದಾದಮೇಲೆ ಬರುವಂಥದ್ದು 5ನೇ ತಟ್ಟೆ ಸ್ವಕಲಿಕೆ ಗುಂಪಿನಲ್ಲಿ ಇದು 4 ಚಟುವಟಿಕೆಗಳು ಇದರಲ್ಲಿ ಇರುತ್ತೆ ಅನ್ನುವಂಥದ್ದು. ಇದು ತಟ್ಟೆಗಳ ಬಗ್ಗೆ ಮಾಹಿತಿ ಅನ್ನುವಂಥದ್ದು. ಇದು ಆದಮೇಲೆ ಬರುವಂಥದ್ದು ನಮ್ಮ ನಲಿಕಲಿ ಕನ್ನಡದಲ್ಲಿ ಕ್ಷೇತ್ರಗಳನ್ನು ನಾವು ನೋಡೋದಾದರೆ 4 ಕ್ಷೇತ್ರಗಳಿದ್ದಾವೆ. ಆಲಿಸುವುದು, ಮಾತನಾಡುವುದು, ಓದುವುದು, ಬರೆಯುವುದು ಅಂತೇಳಿ. ನಮ್ಮ 1ನೇ ತರಗತಿ ಕನ್ನಡದಲ್ಲಿ 18 ಸಾಮರ್ಥ್ಯಗಳಿದ್ದಾವೆ. 2ನೇ ತರಗತಿಯಲ್ಲಿ 18, 3ನೇ ತರಗತಿಯಲ್ಲಿ 20 ಸಾಮರ್ಥ್ಯಗಳ ಮೂಲಕ ಮಗು ಕಲಿಯುತ್ತೆ ಅನ್ನುವಂಥದ್ದು. ಇದಾದಮೇಲೆ ನಾವು ನೋಡೋದಾದರೆ ನಮ್ಮ ನಲಿಕಲಿಯ ಕನ್ನಡದಲ್ಲಿ ಇರುವಂಥ ಒಟ್ಟು ಚಟುವಟಿಕೆಗಳನ್ನು ನೋಡೋದಾದರೆ ಕನ್ನಡದಲ್ಲಿ 31 ಚಟುವಟಿಕೆಗಳಿದ್ದಾವೆ. ಅದೇ ರೀತಿಯಾಗಿ 1ನೇ ತರಗತಿ, 2ನೇ ತರಗತಿ, 3ನೇ ತರಗತಿಯಲ್ಲಿ ಮೈಲಿಗಲ್ಲುಗಳು, ಮೆಟ್ಟಿಲುಗಳು ಮತ್ತು ಚಟುವಟಿಕೆಗಳನ್ನು ನೋಡೋದಾದರೆ 1ನೇ ತರಗತಿಯಲ್ಲಿ 17 ಮೈಲಿಗಲ್ಲು, 295 ಮೆಟ್ಟಿಲು, 25 ಚಟುವಟಿಕೆಗಳಿದ್ದಾವೆ. 2ನೇ ತರಗತಿಯಲ್ಲಿ 18 ಮೈಲಿಗಲ್ಲು, 225 ಮೆಟ್ಟಿಲು, 19 ಚಟುವಟಿಕೆ ಇದ್ದಾವೆ. 3ನೇ ತರಗತಿಯಲ್ಲಿ ನೋಡೋದಾದರೆ 11 ಮೈಲಿಗಲ್ಲು, 165 ಮೆಟ್ಟಿಲು ಮತ್ತು 15 ಚಟುವಟಿಕೆಗಳು ಬರ್ತವೆ ಅಂತೇಳಿ ಒಟ್ಟಾರೆಯಾಗಿ 31 ಚಟುವಟಿಕೆಗಳು ಕನ್ನಡದಲ್ಲಿ ನಿರ್ವಹಣೆ ಆಗತ್ತೆ ಅನ್ನುವಂಥದ್ದು. ಈಗ ನಾವು ಕನ್ನಡದ ಬಗ್ಗೆ ನೋಡಿದ್ವಿ, ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ನೋಡಿದ್ವಿ. ಇದಾದಮೇಲೆ ಗಣಿತದ ಬಗ್ಗೆ ನೋಡೋದಾದರೆ ನಲಿಕಲಿಯ ಗಣಿತದ ಕಲಿಕೆ ಕೂಡ ಸಾಂಪ್ರದಾಯಿಕ ಪದ್ಧತಿಗಿಂತ ವಿಭಿನ್ನವಾಗಿರ್ತಕ್ಕಂಥ ಚಟುವಟಿಕೆಯ ಮೂಲಕ ಅತ್ಯಂತ ಸುಲಭವಾಗಿ ಮತ್ತು ಚಿಕ್ಕ ಚಿಕ್ಕ ಕಲಿಕಾಂಶದ ಮೂಲಕ ಕಲೀಲಿಕ್ಕೆ ಇಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ ಅನ್ನುವಂಥದ್ದು. ಸಾಂಪ್ರದಾಯಿಕ ಕ್ರಮದಲ್ಲಿ ತರಗತಿಗೆ ಗೊತ್ತುಪಡಿಸಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಕಲಿತ ನಂತರ 1ರಿಂದ 50 ಮೂಲ ಕ್ರಿಯೆಯನ್ನು ಕಲಿಸಲಾಗ್ತಿತ್ತು. ಈ ರೀತಿ ಕಲಿಸುವುದರಿಂದ ವಿದ್ಯಾರ್ಥಿಗಳಿಗೆ ಪ್ರತಿ ಹಂತದಲ್ಲಿ ಹೊಸದಾಗಿರ್ತಕ್ಕಂಥ ಅಂಕಿಗಳನ್ನು ಕಲಿಸ್ತಾ ಯಾವುದೋ ಒಂದು ಹಂತದಲ್ಲಿ ಕಲಿಕಾಂಶದ ಅಂಶಗಳನ್ನು ಬಳಸಿಕೊಂಡು ಮೂಲ ಕ್ರಿಯೆಯನ್ನು ಕಲಿಸಲಾಗ್ತಿತ್ತು. ಆದರೆ ನಲಿಕಲಿ ಪದ್ಧತಿಯಲ್ಲಿ ಕಲಿಯಬೇಕಾಗಿರ್ತಕ್ಕಂಥ ಅಂಕಿಗಳನ್ನು ಹಲವು ಸಣ್ಣ ಸಣ್ಣ ಘಟಕಗಳನ್ನು ಮಾಡ್ಕೊಳ್ತಾ ಒಂದು ಘಟಕದ ಅಂಕಿಗಳನ್ನು ಕಲಿತು ಕೂಡಲೇ ಅದೇ ಅಂಕಿಗಳನ್ನು ಬಳಸ್ತಾ ಅದರ ಜೊತೆಯಲ್ಲಿ ಅಂಕಿಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಬಳಸುತ್ತಾ ಹೊಸ ಕಲ್ಪನೆಯನ್ನು ಹೊಂದಲಿಕ್ಕೆ ಅವಕಾಶ ಇದೆ ಅಂತೇಳಿ. ಇದಲ್ಲದೆ ಚಿಕ್ಕ ಘಟಕಗಳ ಮೂಲಕ ಕಲಿಕಾಂಶದ ಮೂಲಕ ಕಲಿಕೆ, ಬಳಕೆ ಮತ್ತು ಅನ್ವಯ ಜೊತೆಯಲ್ಲೇ ಸಾಗತ್ತೆ ಅನ್ನುವಂಥದ್ದು. 1ನೇ ತರಗತಿಗೆ 0ದಿಂದ 19, 2ನೇ ತರಗತಿಗೆ 0ದಿಂದ 99, 3ನೇ ತರಗತಿಗೆ 0ದಿಂದ 999ರವರೆಗೆ ಅಂಕಿ ಸಂಖ್ಯೆಗಳನ್ನು ಕಲಿಯುವಂಥ ಗುರಿಯನ್ನು ಹೊಂದಲಾಗಿದೆ ಅಂತೇಳಿ. ಅದರಲ್ಲೇ ಏರಿಕೆ ಇಳಿಕೆ ಕ್ರಮ, ಹೆಚ್ಚು ಕಡಿಮೆ ಸಮ ಅನ್ನುವಂಥದ್ದು, ಹಿಂದೆ ಮುಂದೆ ಮಧ್ಯೆ ಅನ್ನುವಂಥದ್ದು, ಈ ರೀತಿಯಾಗಿ ಎಲ್ಲ ರೀತಿಯ ಹಣ, ಸಮಯ, ಲೇಖ ಮುಂತಾದ ಚಟುವಟಿಕೆಯನ್ನು ಕಲೀಲಿಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಅನ್ನುವಂಥದ್ದು. ಇದಾದಮೇಲೆ ನಲಿಕಲಿಯಲ್ಲಿ ಕಲಿತಂಥ ಕೆಲವೇ ಅಂಕಿ ಸಂಖ್ಯೆಯನ್ನು ಬಳಸಿಕೊಂಡು ಇತರೆ ಪರಿಕಲ್ಪನೆಯನ್ನು ಮನವರಿಕೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇರೋದರಿಂದ ಮತ್ತು ಹಿಂದಿನ ಕಲಿಕೆ ಅನುಭವದ ಆಧಾರದ ಮೇಲೆ ಹೊಸ ಹೊಸ ಪರಿಕಲ್ಪನೆಯನ್ನು ಕಲಿಯುವಾಗ ವಿದ್ಯಾರ್ಥಿ ಕಲಿತ ಕಲಿಕಾಂಶವನ್ನು ಬಳಕೆ ಮಾಡ್ತಾ ಪರಿಕಲ್ಪನೆಗಳ ಪುನರ್ಬಲನವನ್ನು ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ ಅಂತೇಳಿ. ಉದಾಹರಣೆಗಾಗಿ 1ರಿಂದ 5ರವರೆಗೆ ಕಲಿತ ನಂತರ 6ರಿಂದ 9ರವರೆಗೆ ಕಲಿಯುವಾಗ ಹಿಂದಿನ ಅಂಕಿಗಳನ್ನು ಬಳಸಿಕೊಂಡು ಮಗು ಚಟುವಟಿಕೆಯನ್ನು ಅಳವಡಿಸ್ಕೊಳ್ಳುವಂಥದ್ದು. ಈ ರೀತಿಯಾಗಿ ಹಲವಾರು ಅಂಶಗಳ ಮೂಲಕ ಮಗುವಿಗೆ ಇಲ್ಲಿ ಕಲೀಲಿಕ್ಕೆ ಅವಕಾಶ ಇದೆ ಅನ್ನುವಂಥದ್ದು. ಇದರಲ್ಲೂ ಕೂಡ 6 ತಟ್ಟೆಗಳು ಬರ್ತವೆ. ಪೂರ್ವಸಿದ್ಧತಾ ಹಂತ, ಕಲಿಕಾಪೂರಕ ಹಂತ, ಕಲಿಕಾಂಶ ಹಂತ ಮತ್ತು ಅಭ್ಯಾಸ, ಅನ್ವಯ, ಮೌಲ್ಯಮಾಪನ ಹಂತ ಅಂತೇಳಿ. ಇದರಲ್ಲಿ ಸಾಮೂಹಿಕ ಸಾಮೂಹಿಕ ಹಂತದಲ್ಲಿ 5 ಚಟುವಟಿಕೆಗಳು ಬಂದರೆ ಪೂರ್ವಭಾವಿ 2, ಪೂರ್ವಸಿದ್ಧತಾ ಚಟುವಟಿಕೆಗಳು 1, ಕಲಿಕಾಪೂರಕ ಚಟುವಟಿಕೆಗಳು 2 ಅನ್ನುವಂಥದ್ದು. ಇದು ಸಾಮೂಹಿಕ ಹಂತದಲ್ಲಿ ಬರುವಂಥದ್ದು. ಇನ್ನೊಂದು ಅಂತಂದರೆ ಎರಡನೇದು ಅಂದರೆ ಕಲಿಕಾಂಶ ತಟ್ಟೆ. ಇದರಲ್ಲಿ ನಾವು ಕನ್ನಡದಲ್ಲಿ ನೋಡೋದಾದರೆ ಕಲಿಕಾಪೂರಕ ಹಂತದಿಂದ ಮೊದಲನೇ ತಟ್ಟೆ ಪ್ರಾರಂಭ ಆದರೆ ಗಣಿತದಲ್ಲಿ ಕಲಿಕಾಂಶದಿಂದ 1ನೇ ತಟ್ಟೆ ಪ್ರಾರಂಭ ಆಗುತ್ತೆ. ಕಲಿಕಾಂಶ ಮೊದಲನೇ ತಟ್ಟೆ, ಅಭ್ಯಾಸದಲ್ಲಿ 2 ತಟ್ಟೆಗಳು ಬರುತ್ತೆ, 2ನೇ ತಟ್ಟೆ ಮತ್ತು 3ನೇ ತಟ್ಟೆ ಅನ್ನುವಂಥದ್ದು. ಶಿಕ್ಷಕರ ಭಾಗಶಃ ಸಹಾಯದ ತಟ್ಟೆ 1, ಗೆಳೆಯರ ಸಂಪೂರ್ಣ ಸಹಾಯದ ತಟ್ಟೆ 1. ಈ ರೀತಿಯಾಗಿ ಆಮೇಲೆ 4ನೇ ತಟ್ಟೆ ಅನ್ನುವಂಥದ್ದು ಗೆಳೆಯರ ಭಾಗಶಃ ಸಹಾಯದ ತಟ್ಟೆ. ಅದಾದಮೇಲೆ 5ನೇದು ಸ್ವಕಲಿಕೆಯ ತಟ್ಟೆ ಬರುವಂಥದ್ದು. ಈ ರೀತಿಯಾಗಿ ಗಣಿತದಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಮೂಲಕ 6 ತಟ್ಟೆಗಳ ಮೂಲಕ ಕಲಿಕಾಂಶ ನಿರ್ವಹಣೆ ಆಗತ್ತೆ ಎನ್ನುವಂಥದ್ದು. ಇದಾದಮೇಲೆ ಸಾಮರ್ಥ್ಯಗಳನ್ನು ನೋಡೋದಾದರೆ 1ನೇ ತರಗತಿಗೆ 11 ಗಣಿತದ ಸಾಮರ್ಥ್ಯ, 2ನೇ ತರಗತಿಗೆ 15, 3ನೇ ತರಗತಿಗೆ 19 ಸಾಮರ್ಥ್ಯಗಳು ಇದ್ದಾವೆ ಎನ್ನುವಂಥದ್ದು. ಇದಾದಮೇಲೆ ನಾವು ಮೆಟ್ಟಿಲು ಮೈಲುಗಳನ್ನು ನೋಡೋದಾದರೆ 1ನೇ ತರಗತಿಗೆ 20, 1ನೇ ತರಗತಿಯಲ್ಲಿ 20 ಮೈಲಿಗಲ್ಲು, 220 ಮೆಟ್ಟಿಲು, 25 ಚಟುವಟಿಕೆಗಳು. 2ನೇ ತರಗತಿಗೆ 18 ಮೈಲಿಗಲ್ಲು, 250 ಮೆಟ್ಟಿಲು, 32 ಚಟುವಟಿಕೆಗಳು. 3ನೇ ತರಗತಿಗೆ 19 ಮೈಲಿಗಲ್ಲು, 250 ಮೆಟ್ಟಿಲು, ಆಮೇಲೆ 28 ಚಟುವಟಿಕೆಗಳು. ಒಟ್ಟು ಚಟುವಟಿಕೆಗಳು 37 ಚಟುವಟಿಕೆಗಳು ನಮ್ಮ ಗಣಿತದಲ್ಲಿ ಬರುತ್ತೆ ಅಂತನ್ನುವಂಥದ್ದು. ಇದಾದಮೇಲೆ ನಾವು ಕ್ಷೇತ್ರಗಳ ಬಗ್ಗೆ ನೋಡೋದಾದರೆ ಗಣಿತದಲ್ಲಿ 5 ಕ್ಷೇತ್ರಗಳು ಬರ್ತವೆ.
ಸಂಖ್ಯೆಗಳು ಮತ್ತು ಸಂಖ್ಯಾವಾಚಕಗಳು, ಗಣಿತದ ಮೂಲಕ್ರಿಯೆಗಳು, ಭಿನ್ನರಾಶಿ, ದಶಮಾಂಶ, ಶೇಕಡ, ಹಣ, ತೂಕ, ಗಾತ್ರ, ರೇಖಾಕೃತಿ ಮತ್ತು ರೇಖಾಗಣಿತದ ಆಕೃತಿ ಅನ್ನುವಂಥದ್ದು. ಈ 5 ಕ್ಷೇತ್ರಗಳು ನಮ್ಮ ಗಣಿತದಲ್ಲಿ ಇದೆ ಅನ್ನುವಂಥದ್ದು. ಇದಾದಮೇಲೆ ನಾವು ಪರಿಸರ ಅಧ್ಯಯನವನ್ನು ನೋಡೋದಾದರೆ ಇಲ್ಲೂ ಕೂಡ ಹಲವಾರು ಚಟುವಟಿಕೆಗಳ ಮೂಲಕ ಕಲಿಕೆ ಆಗತ್ತೆ ಅನ್ನುವಂಥದ್ದು. ನಮ್ಮ ಪರಿಸರ ಅಧ್ಯಯನದಲ್ಲಿ ಸ್ಪೆಷಲಾಗಿ ನಾವು ನೋಡೋದಾದರೆ 5 ಈಗಳ ಆಧಾರದ ಮೇಲೆ ಇಲ್ಲಿ ಕಲಿಕಾಂಶದ ನಡೆಯುತ್ತೆ ಅನ್ನುವಂಥದ್ದು. ಎಂಗೇಜ್, ಎಕ್ಸ್ಪ್ಲೋರ್, ಎಕ್ಸ್ಪ್ರೆಸ್, ಎಕ್ಸ್ಪ್ಯಾಂಡ್ ಮತ್ತು ಇವಾಲ್ಯುಯೇಷನ್ ಅಂತ ಈ 5 ಅಂಶಗಳ ಆಧಾರದಲ್ಲಿ ಚಟುವಟಿಕೆಯನ್ನು ರೂಪಿಸಿ ಅನುಷ್ಠಾನಗೊಂಡಿರುವುದನ್ನು ನಾವು ಕಾಣಬಹುದಾಗಿದೆ. ಇಲ್ಲಿ 8 ಕ್ಷೇತ್ರಗಳಿದ್ದಾವೆ. ಕುಟುಂಬ ಮತ್ತು ಸ್ನೇಹಿತರು ಅನ್ನುವಂಥದ್ದು, ಆಹಾರ ಅನ್ನುವಂಥದ್ದು, ವಸತಿ, ನೀರು, ಪ್ರಯಾಣ, ನಮ್ಮ ಇತರ ಅವಶ್ಯಕತೆಗಳು, ಸ್ವಚ್ಛತೆ ಮತ್ತು ಸುರಕ್ಷತೆ, ನಮ್ಮ ಭೂಮಿ ಅನ್ನುವಂಥ 8 ಕ್ಷೇತ್ರಗಳನ್ನು ನಾವು ಇದರಲ್ಲಿ ಕಾಣುತ್ತೇವೆ. ಇಲ್ಲೂ ಕೂಡ 6 ತಟ್ಟೆಗಳ ಮೂಲಕ ಕಲಿಕಾ ಪ್ರಕ್ರಿಯೆ ನಡೆಯುತ್ತೆ. ಕನ್ನಡದಲ್ಲಿ ಯಾವ ರೀತಿ ನಾವು ತರಗತಿ ನಿರ್ವಹಣೆ ಮಾಡ್ತೀವಿ ಅದೇ ರೀತಿಯಾಗಿ 6 ತಟ್ಟೆಗಳ ಮೂಲಕ ಇಲ್ಲಿ ಕಲಿಕಾಂಶವನ್ನು ಕಲಿಸಲಾಗತ್ತೆ ಅನ್ನುವಂಥದ್ದು. ಇದಾದಮೇಲೆ ನಾವು ನೋಡೋದಾದರೆ ಇಲ್ಲಿ ಬರುವಂತಹ ಚಟುವಟಿಕೆಗಳು, ಒಟ್ಟು ಚಟುವಟಿಕೆಗಳು 17 ಇದ್ದಾವೆ. ಅದರಲ್ಲಿ 1ನೇ ತರಗತಿಯಲ್ಲಿ ಮೈಲಿಗಲ್ಲುಗಳು, ಮೆಟ್ಟಿಲುಗಳು ಚಟುವಟಿಕೆಯನ್ನು ನೋಡೋದಾದರೆ 1ನೇ ತರಗತಿಯಲ್ಲಿ 12 ಮೈಲಿಗಲ್ಲು, 110 ಮೆಟ್ಟಿಲು, 13 ಚಟುವಟಿಕೆ. 2ನೇ ತರಗತಿಯಲ್ಲಿ 15 ಮೈಲಿಗಲ್ಲು, ಆಮೇಲೆ 115 ಮೆಟ್ಟಿಲು, 14 ಚಟುವಟಿಕೆಗಳು. 3ನೇ ತರಗತಿಗೆ ಬರೋದಾದರೆ 13 ಮೈಲಿಗಲ್ಲು, 127 ಮೆಟ್ಟಿಲು ಮತ್ತು ಚಟುವಟಿಕೆಗಳು 12 ಅನ್ನುವಂಥದ್ದು. ಇದಾದಮೇಲೆ ಬರುವಂಥದ್ದು ತರಗತಿ ಮೌಲ್ಯಮಾಪನ ಮತ್ತು ದಾಖಲೆಗಳ ನಿರ್ವಹಣೆ ನೋಡೋದಾದರೆ ನಮ್ಮ ನಲಿಕಲಿಯಲ್ಲಿ ಪ್ರಗತಿ ನೋಟ, ಸುಗಮಕಾರರ ದಿನಚರಿ ಮತ್ತು ಕ್ರೋಢೀಕೃತ ಅಂಕವಹಿ, ಪ್ರಗತಿ ಪತ್ರ ಈ 4 ದಾಖಲೆಗಳನ್ನು ನಿರ್ವಹಿಸಿದ್ರೆ ಸಾಕು ಅನ್ನುವಂಥದ್ದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಹಂಚಿಕೊಂಡಿದ್ದೇನೆ ಅನ್ನುವಂಥದ್ದು. ಇನ್ನೊಂದು ನಾವು ನೋಡೋದಾದರೆ ತರಗತಿ ನಿರ್ವಹಣೆ ಯಾವ ರೀತಿ ಆಗುತ್ತೆ ಅಂದರೆ ಇದರಲ್ಲಿ 80 ನಿಮಿಷಗಳ ತರಗತಿ ನಿರ್ವಹಣೆ ಇರುತ್ತೆ ಗೊತ್ತುಪಡಿಸಿದ್ದಾರೆ. ನಲಿಕಲಿಯಲ್ಲಿ 80 ನಿಮಿಷಗಳ ಆಧಾರದ ಮೇಲೆ ತರಗತಿ ನಿರ್ವಹಣೆ ನಡೆಯುತ್ತೆ ಅನ್ನುವಂಥದ್ದು. 10 ನಿಮಿಷ ಪ್ರಗತಿ ನೋಟದ ದಾಖಲೆಗನುಗುಣವಾಗಿ ಸಾಮೂಹಿಕ ಚಟುವಟಿಕೆಯನ್ನು ನಿರ್ವಹಿಸುವುದು ಮತ್ತು ದಾಖಲಿಸುವುದು. 10 ನಿಮಿಷ ಪ್ರಗತಿ ನೋಟದಲ್ಲಿ ವಿದ್ಯಾರ್ಥಿಗಳ ಕಲಿಕಾ ಸ್ಥಾನವನ್ನು ಗುರುತಿಸಿಕೊಂಡು ಸಾಮಗ್ರಿಗಳೊಂದಿಗೆ ಗುಂಪಿನಲ್ಲಿ ಕೂಡುವಂಥದ್ದು. 10 ನಿಮಿಷ ಪ್ರತಿ ಗುಂಪಿಗೂ ಶಿಕ್ಷಕರಿಗೂ ಮಾರ್ಗದರ್ಶನವನ್ನು ಮಾಡುವಂಥದ್ದು. 40 ನಿಮಿಷ ಶಿಕ್ಷಕರು ಸಂಪೂರ್ಣ ಸಹಾಯದ ಗುಂಪಿನಲ್ಲಿ ಕುಳಿತು ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ನಿರ್ವಹಿಸುವುದು. ಕೊನೆಯ 10 ನಿಮಿಷ ಕಲಿಕೆಯ ದೃಢೀಕರಣ, ಪ್ರಗತಿ ನೋಟದಲ್ಲಿ ದಾಖಲೀಕರಣ ಮತ್ತು ದಿನಚರಿಯ ನಿರ್ವಹಣೆ. ಹೀಗೆ 80 ನಿಮಿಷಗಳ ಅವಧಿಯನ್ನು ನಲಿಕಲಿಯ ಕನ್ನಡ, ಗಣಿತ, ಪರಿಸರ ಅಧ್ಯಯನದಲ್ಲಿ ನಾವು ನೋಡ್ತೇವೆ ಅನ್ನುವಂಥದ್ದು. ಇವಿಷ್ಟು ನಲಿಕಲಿಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ಆಲಿಸಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೂ ಏನಾದರೂ ಕೂಡ ಹೆಚ್ಚಿನ ಮಾಹಿತಿಯನ್ನು ಬೇಕಾದರೆ ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಅದನ್ನು ಪ್ರಸ್ತುತಪಡಿಸ್ತೇನೆ. ಇಲ್ಲಿವರೆಗೆ ಶಾಂತ ರೀತಿಯಿಂದ ಕೇಳಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ವಂದನೆಗಳೊಂದಿಗೆ ಆಶಾ ಹೆಗಡೆ.